ಇದು ಅಶ್ವಿನಿ ಸಿನಿಮಾಸ್ನ ಒಂದು ಕಿರುನಗೆನ ಒಂದು ಚಿತ್ರ. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದ್ರೆ ಒಂದು ಈಗಿನ ಒಂದು ಜನರೇಷನ್ ಅಲ್ಲಿ ನಡೆಯುವಂಥ ಕತೆ. ಅಂದ್ರೆ ಪ್ರೀತಿ ಬಂದು ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಬಿರುಗಾಳಿಗೆ ಸಿಗಾಕೊಂತಾರೆ ಅನ್ನೋದೇ ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಗ್ತಾ ಇರ್ತಾರೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಇದಕ್ಕೆ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ವಿ. ನಂತರ ಇದರಲ್ಲೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂತ ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ನಮ್ಮದು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಒಂದು 70 ಜನ ಜೂನಿಯರ್ಸ್ ಹಾಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತೆ ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿನಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ ಅದರ ಅಂದರೆ ಸಾಂಗ್ಸ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನು ನಮ್ಮ ನಾಗಾರ್ಜುನ ಶರ್ಮ ಅವರು ಬರೆದಿದ್ದಾರೆ. ಆನಂತರ ಆಮೇಲೆ ನಮ್ಮ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾಂತ್ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಆದಷ್ಟು ಬೇಗ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ರಿಲೀಸ್ ಆಗಸ್ಟ್ಗೆ ಸರ್. ಆ ಮಹಿಳಾ ಪ್ರಧಾನ ಚಿತ್ರ ಅನ್ನೋದಕ್ಕಿಂತ ಸರ್ ಅದು ಈಗಿನ ಒಂದು ಲವ್ ಸ್ಟೋರಿ. ಅದು ಏನು ಅಂತಂದ್ರೆ ಈಗ ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ಪ್ರೇಮನೆಲ್ಲ ತ್ಯಾಗ ಮಾಡಿ ಏನಾಗುತ್ತೆ ಅಂದ್ರೆ ಅವ್ರು ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ಯಾವ ರೀತಿ ನೋವು ಅನುಭವಿಸ್ತಾರೆ, ಆ ನೋವೆಲ್ಲ ಒಳಗಡೆ ಇಟ್ಕೊಂಡು ಒಂದು ಗರ್ಭಿಣಿ ಹೆಣ್ಣಿನ ಬಗ್ಗೆ ಕಥೆ ಸರ್. ಅದು ಫೀಮೇಲ್ ಓರಿಯೆಂಟೆಡ್ ಇದೆ, ಬಟ್ ಲವ್ ಸ್ಟೋರಿ ಇದೆ ಈಗಿನ ಜನರೇಷನ್.